ಹರೇ ಕೃಷ್ಣ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ. ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅಧ್ಯಾಯ 2 ಶ್ಲೋಕ 10ರಲ್ಲಿ ನಾನಿದ್ದೇನೆ. ಈ ಶ್ಲೋಕ 10ರಲ್ಲಿ ನಾವು ಸ್ನೇಹಿತರೊಂದಿಗೆ ಹೇಗೆ ಇರಬೇಕು, ಅದು ನಮ್ಮ ಮುಗುಳ್ನಗೆ ಯಾವ ರೀತಿ ನಮ್ಮ ಜೀವನವನ್ನು ಬದಲಾಯಿಸ್ತದೆ ಅನ್ನೋದನ್ನ ಈ ಶ್ಲೋಕ ಮುಖಾಂತರ ನಾವು ನೋಡ್ಬೋದು. ಶ್ರೀಕೃಷ್ಣರು ಈ ಯುದ್ಧದಲ್ಲಿ ಕೂಡ ಮುಗುಳ್ನಗೆಯಿಂದ ಶಿಷ್ಯನೊಂದಿಗೆ ಮುಗುಳ್ನಗೆಯಿಂದ ಮುಂದೆ ಸಾಕ್ತಾರೆ. ಯಾವ ರೀತಿಯಾಗಿ ಜೀವನದಲ್ಲಿ ಎಂತಹ ಕಷ್ಟಕರವಾಗಿದ್ರೆ ಕೂಡ ಮುಗುಳ್ನಗೆ ಮೂಲಕ ನಮ್ಮ ಎಂತಹ ದೊಡ್ಡ ಯುದ್ಧ ಆದ್ರೆ ಕೂಡ ಅದನ್ನು ನಿಧಾನಿಸಬಹುದು ಅಂತ ಹೇಳಿ ಈ ಶ್ಲೋಕದ ಮುಖಾಂತರ ನಾವು ನೋಡ್ಬೋದು. ಬನ್ನಿ ಹಾಗಿದ್ರೆ ಶ್ಲೋಕವನ್ನು ನೋಡುವ. ಹೇ ಭರತ ವಂಶಜನೆ, ಆಗ 2 ಸೈನ್ಯಗಳ ಮಧ್ಯೆ ವಿಷಾದದಲ್ಲಿ ಮುಳುಗಿದ ಅರ್ಜುನನು ಕುರಿತು ಕೃಷ್ಣನು ನಸುನಗುತ್ತಾ ಈ ಮಾತುಗಳನ್ನು ಹೇಳಿದನು. ಅರ್ಜುನರು ಹೇಳ್ತಾರೆ, ಶ್ರೀಕೃಷ್ಣರಿಗೆ ಅರ್ಜುನರು ಪ್ರತಿಯೊಂದು ಶ್ಲೋಕದಲ್ಲಿ ಮೊರೆ ಇಡ್ತಾರೆ. ನನಗೆ ಈ ಯುದ್ಧ ಬೇಡ, ನಾನು ಕಾಡಿಗೆ ಹೋಗ್ತೇನೆ, ಭಿಕ್ಷೆ ಬೇಡ್ತೇನೆ ಅಂತ ಹೇಳಿ ಪ್ರತಿಯೊಂದು ಶ್ಲೋಕದಲ್ಲಿ ನೋಡಿರ್ಬೋದು. ದಯವಿಟ್ಟು ಯಾರೆಲ್ಲ ವಿಡಿಯೋಸ್ ಗಳನ್ನ ನೋಡಿಲ್ಲ ದಯವಿಟ್ಟು ನೋಡಿ. ಅರ್ಜುನರಿಗೆ ಮುಗುಳ್ನಗೆಯ ಮುಖಾಂತರ ಶ್ರೀಕೃಷ್ಣರ ಉಪದೇಶವನ್ನು ನೀಡ್ತಾರೆ. ಯಾವ ರೀತಿ ಅಂದ್ರೆ ಮುಗುಳ್ನಗೆಯ ಮುಖಾಂತರ ಶ್ರೀಕೃಷ್ಣರಿಗೆ ಅವರದ್ದೊಂದು ಅರ್ಜುನನ ಮನಸ್ಸನ್ನು ಜ್ಞಾನೋದಯ ಮಾಡ್ತಾರೆ. ನಮ್ಮ ಜೀವನದಲ್ಲಿ ಅಷ್ಟೇ, ನಾವು ಸ್ನೇಹಿತರಿಗೆ ಆಗಿರ್ಬೋದು, ನಮ್ಮ ಯಾವುದೇ ಸಂಬಂಧವನ್ನು ಉಳಿಸ್ಕೋಬೇಕು ಅಂದ್ರೆ ನಮ್ಮ ನಗುವೆ ಸಾಕು ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ಎಂತಹ ಅಂಧ ಭಕ್ತರಿಗೆ ಕೂಡ ಶ್ರೀಕೃಷ್ಣರು ಉಪದೇಶವನ್ನು ನೀಡ್ತಾರೆ. ಮುಗುಳ್ನಗೆಯ ಮುಖಾಂತರ ಸಂಬಂಧವನ್ನು ಉಳಿಸ್ಕೊಳ್ಬಹುದು ಹೊರತಾಗಿ ನಿನ್ನ ಕೋಪಿಷ್ಠ ಮುಖದಿಂದ ಅಲ್ಲ ಅಂತ ಹೇಳಿದ್ರಿಂದ ನೋಡ್ಬೋದು. ನಾವು ಎಷ್ಟೋ ಸಂಬಂಧಗಳಾಗಿರ್ಬೋದು ಕೋಪದ ಮುಖಾಂತರ ನಮ್ಮ ಜೀವನವನ್ನೇ ಅಥವಾ ನಮ್ಮ ಜೀವನದಲ್ಲಿ ಸಂಬಂಧಗಳನ್ನು ಕಳ್ಕೊಳ್ತಾ ಇದ್ದೇವೆ. ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ನಮ್ಮ ಸ್ನೇಹಿತರು ನಾವು ಒಂದೇ ಮಟ್ಟದಲ್ಲಿ ಇರ್ತೇವೆ ಅಂದ್ರೆ ಕಲಿಯೋದ್ರಲ್ಲಿ ಆಗಿರ್ಬೋದು ಅಥವಾ ಆಟ ಪಾಠಗಳ ಚಟುವಟಿಕೆಗಳಲ್ಲಿ ಒಂದೇ ರೀತಿ ಇರ್ತೇವೆ. ಯಾವಾಗ ಅವರ ತಪ್ಪುಗಳನ್ನು ತಿದ್ದಬೇಕಂದ್ರೆ ನಾವು ಅದನ್ನು ಕೋಪವಾಗಿ ಹೇಳಿದ್ರೆ ಅಥವಾ ದೊಡ್ಡ ಶಬ್ದದಲ್ಲಿ ಹೇಳಿದ್ರೆ ಅವರಿಗೊಂದು ನೋವು ಆಗ್ಬೋದು, ಮನಸ್ಸಿಗೆ ಬೇಜಾರಾಗ್ಬೋದು, ಅಥವಾ ಅವರಿಗೊಂದು ಬೇರೆ ರೀತಿಯ ಮನಸ್ಸಿಗೆ ನೋವು ಉಂಟಾಗ್ಬೋದು. ಅದೇ ನಾವು ನಗಾಡ್ಕೊಂಡು ಹೇಳಿದ್ರೆ ಆ ಸಂಬಂಧ ಕೂಡ ಉಳಿತದೆ, ಆ ಸ್ನೇಹ ಕೂಡ ಉಳಿತದೆ, ಮತ್ತೆ ಅವರು ಕೂಡ ಬದಲಾಗ್ತಾರೆ ಅನ್ನೋದನ್ನ ಇಲ್ಲಿ ಹೇಳಿರ್ಬೋದು. ಅಷ್ಟೇ ಅಲ್ಲದೆ ಶ್ರೀಕೃಷ್ಣರು ಹೇಳ್ತಾರೆ, ನನ್ನ ಭಕ್ತರಿಗಾಗಿ ನಾನು ಯಾವ ಮಟ್ಟಕ್ಕೆ ಕೂಡ ಹೋಗ್ತೇನೆ ಅಥವಾ ಅವರಿಗಾಗಿ ಗುರುವಿನ ಸ್ಥಾನದಲ್ಲಿ ಇರ್ತೇನೆ. ಅಷ್ಟೇ ಅಲ್ಲದೆ ನಾನು ಶಿಷ್ಯನ ಸ್ಥಾನಕ್ಕೆ ಕೂಡ ಹೋಗ್ತೇನೆ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ತಾಳ್ಮೆ ಅನ್ನೋದು ಅಷ್ಟೇ ಅಲ್ಲದೆ ಜೀವನದಲ್ಲಿ ನಗು ಎಂಬುದು ಇರ್ಬೇಕು, ಮತ್ತೆ ಭಕ್ತಿ ಅನ್ನೋದು ಇರ್ಬೇಕು ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ದೇವರು ನಮ್ಮನ್ನು ಎಲ್ಲಿ ತನಕ ಎಲ್ಲಿ ತನಕ ನಮ್ಮನ್ನು ಕಾಯ್ತಾರೆ ಅಥವಾ ನಮಗೆ ತಾಳ್ಮೆ ಪರೀಕ್ಷೆ ಮಾಡ್ತಾರೆ, ನಾವು ಅಷ್ಟು ಅರ್ಜುನ ರೀತಿ ಸಮಾಧಾನದಲ್ಲಿ ಇರ್ಬೇಕನ್ನೋದು ಈ ಶ್ಲೋಕ ಹೇಳಿಕೊಡ್ತದೆ. ನಮ್ಮ ಪ್ರತಿಯೊಂದು ಕ್ಷಣ ಕೂಡ ನಾವು ಪ್ರೇ ಟ್ರಸ್ಟ್ ವೇಟ್ ಅಂತ ಹೇಳ್ತೇವಲ್ಲ, ಪ್ರತಿದಿನ ಕೂಡ ಕಾಯ್ಬೇಕು. ಅಷ್ಟೇ ಅಲ್ಲದೆ ನಾವು ಪ್ರೇ ಮಾಡ್ಬೇಕು. ಅಷ್ಟೇ ಅಲ್ಲದೆ ನಾವು ತಾಳ್ಮೆಯಿಂದ ಇರ್ಬೇಕು. ಅಷ್ಟೇ ಅಲ್ಲದೆ ನಮ್ಮ ತಂದೆ ತಾಯಿಗಳಾಗಿರ್ಬೋದು ಮಕ್ಕಳ ಜೊತೆ ಯಾವ ರೀತಿ ಇರ್ತಾರೆ ಅಂದ್ರೆ ಒಂದು ಮಟ್ಟಕ್ಕೆ ತಂದೆ ತಾಯಿಗಳು ನಮ್ಮ ಜೊತೆ ತಂದೆ ತಾಯಿಗಳಾಗಿರ್ಬೇಕಾದ್ರೆ ವಯಸ್ಸಿಗೆ ಬಂದ್ಮೇಲೆ ಮಕ್ಕಳ ಜೊತೆ ನಾವು ಸ್ನೇಹಿತರ ತರ ಇರ್ಬೇಕಂತೆ. ಆಗ ನಮ್ಮಲ್ಲಿರೋ ಬಾಂಧವ್ಯಗಳು ಗಟ್ಟಿ ಆಗ್ತದೆ ಅನ್ನೋದನ್ನ ನಾವು ಕೇಳಿರ್ತೇವೆ. ಯಾಕೆ ನಾವು ಸ್ನೇಹಿತರ ತರ ಇರ್ಬೇಕು ಅಂದ್ರೆ ಅವರ ಮನಸ್ಸನ್ನು ನಾವು ಅರ್ಥ ಮಾಡ್ಕೋಬೇಕು, ಅವ್ರ ಜೊತೆ ಫ್ರೆಂಡ್ಲಿ ಆಗಿರ್ಬೇಕು, ಅವರ ನೋವುಗಳಲ್ಲಿ ನಾವು ಕೂಡ ಭಾಗಿಯಾಗ್ಬೇಕು. ಅದೇ ರೀತಿ ಕೋಪಿಷ್ಠವಾಗಿ ಮಕ್ಕಳ ಜೊತೆ ನಡ್ಕೊಳ್ಳೋದ್ರ ಮುಖಾಂತರ ಮಕ್ಕಳಿಗೆ ನಮ್ಮ ಮೇಲಿರೋ ಮನೋಭಾವವನ್ನು ಕೆಟ್ಟದಾಗಿ ಕಾಣ್ತದೆ. ಪ್ರೀತಿಸೋರಿಗೂ ಅಷ್ಟೇ, ನಾವು ಪ್ರೀತಿಯಿಂದ ಮಾತಾಡ್ಬೇಕದಷ್ಟೇ ಅಲ್ಲದೆ ಯಾವುದೇ ಕೋಪ ಇದ್ರೆ ಕೂಡ ಆ ಕೋಪ ಮೀರಿದ ಮೇಲೆ ಮತ್ತೆ ಮಾತಾಡ್ಬೇಕು. ಅಥವಾ ಆ ಕೋಪದಿಂದ ನಿನಗೆ ಬೇಜಾರಾಗಿದ್ರೆ ಸಾರಿ ಅಂತ ಅಥವಾ ಕ್ಷಮೆ ಕೇಳುವುದರ ಮುಖಾಂತರ ಯಾವುದೇ ರೀತಿ ತಪ್ಪಿರೋದಿಲ್ಲ. ನಾವು ಸಂಬಂಧ ಬೇಕು ಅಂದ್ರೆ ಆ ಸಂಬಂಧ ಗಟ್ಟಿ ಆಗ್ಬೇಕು ಅಂದ್ರೆ ಆ ಸಂಬಂಧ ನಮಗೆ ಜೀವನ ಪೂರ್ತಿ ಇರ್ಬೇಕು ಅಂದ್ರೆ ಕ್ಷಮೆ ಕೇಳುದ್ರಲ್ಲಿ ಅವನು ದೊಡ್ಡವನಾಗ್ತಾನೆ ಅನ್ನೋದನ್ನು ಕೂಡ ಶ್ರೀಕೃಷ್ಣರು ಹೇಳ್ತಾರೆ. ಹಾಗಾಗಿ ಸ್ನೇಹ ಆಗ್ಲಿ, ಪ್ರೀತಿ ಆಗಿರ್ಲಿ, ಜೀವನದಲ್ಲಿ ಬೇಕಾದ ಅಮೂಲ್ಯವಾದ ಜನರು ನಮ್ಮ ಜೀವನದಲ್ಲಿ ಬೇಕು ಅಂದ್ರೆ ನಾವು ಸೋಲುದ್ರಲ್ಲಿ ನಾವು ಯಾವುದೇ ರೀತಿ ಅಂದ್ರೆ ನಾವು ಸಣ್ಣವರಾಗುವುದಿಲ್ಲ ಹೊರತಾಗಿ ನಾವು ಶ್ರೇಷ್ಠರಾಗ್ತೀವಿ ಅಂತ ಹೇಳಿ ಶ್ಲೋಕದಲ್ಲಿ ಹೇಳ್ತಾರೆ. ಹಾಗಾಗಿ ನಮ್ಮ ಜೀವನದಲ್ಲಿ ಇರುವಷ್ಟು ದಿನ, ಇವತ್ತು ನಾಳೆ ನಾವು ಇರ್ತೇವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇರುವಷ್ಟು ದಿನಗಳು ಕೂಡ ನಮ್ಗೆ ಇಷ್ಟ ಆದವರ ಜೊತೆ ನಾವು ಒಳ್ಳೆ ರೀತಿಯಲ್ಲಿ ಇದ್ದು ಹೋಗುವ ಅಂತ ಹೇಳ್ತಾ ಈ ಶ್ಲೋಕ ಏನ್ ಹೇಳ್ತದೆ ಅಂದ್ರೆ ತಾಳ್ಮೆಯಿಂದ ಇರ್ಬೇಕು ಅಥವಾ ನೀನು ನಗುಮುಖದಿಂದ ಇರ್ಬೇಕು ಅನ್ನೋದನ್ನು ಶ್ರೀಕೃಷ್ಣರು ಹೇಳ್ತಾರೆ. ಈ ಶ್ಲೋಕ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಶ್ಲೋಕವನ್ನು ವಿರಾಮಗೊಳಿಸುತ್ತಿದ್ದೇನೆ. ಜೈ ಶ್ರೀರಾಮ್.